ಡಾಂಬರ್ ಮಿಶ್ರಣ ಘಟಕದಿಂದ ಜನರು ಹೈರಾಣ ಹೋಗಿದ್ದಾರೆ. ಗ್ರಾಮಸ್ಥರು ಇಂಥ ಅನಧಿಕೃತ ಡಾಂಬರ್ ಮಿಶ್ರಣ ಘಟಕಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಹೆಗ್ಗಡಗೆರೆ ಗ್ರಾಮಸ್ಥರು ಈ ರೀತಿಯ ಡಾಂಬರ್ ಮಿಶ್ರಣ ಘಟಕದಿಂದ ಧೂಳು ಹೊಗೆಯಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಇವುಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಮನಗರ ತಾಲೂಕಿನ ಹೆಗ್ಗಡಗೆರೆ ಗ್ರಾಮದಲ್ಲಿ ಏನು ಡಾಂಬರ್ ಅನ್ನ ಮಿಶ್ರಣ ಮಾಡುವಂತಹ ಘಟಕಗಳೇನಿದೆ, ಈ ಘಟಕಗಳಿಂದ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಜೊತೆಗೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇವು ಅನಧಿಕೃತವಾಗಿ ನಡೀತಾ ಇರ್ತಕ್ಕಂತಹ ಒಂದು ಘಟಕಗಳು ಅಂತ ಅನ್ನುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ನೀವು ನೋಡ್ತಾ ಇರುವಂತದ್ದು ಈ ಒಂದು ಹೆಗ್ಗಡಗೆರೆ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರ್ತಕ್ಕಂತಹ ಸುಮಾರು 4 ಡಾಂಬರ್ ಮಿಶ್ರಣವನ್ನ ಮಾಡುವಂತಹ ಘಟಕಗಳಿದೆ. ಅಂದ್ರೆ ಅದರಲ್ಲಿ 2 ಅನಧಿಕೃತವಾಗಿದೆ ಅಂತ ಹೇಳಿ ಪುರಸಭೆ ಅಧಿಕಾರಿಗಳು ಜೊತೆಗೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇನ್ನು ಉಳಿದಂತಹ 2 ಏನು ಘಟಕಗಳೇನಿದೆ, ಆ 2 ಘಟಕಗಳು ಕೂಡ ಈಗ ಚಾಲ್ತಿಯಲ್ಲಿವೆ. ಆ 2 ಘಟಕಗಳನ್ನು ಮುಚ್ಚಿದರೆ ಮಾತ್ರ ಇಲ್ಲಿನ ಜನರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬಹುದು ಅಂತನ್ನುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಜಾನುವಾರುಗಳು ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಡಾಂಬರನ್ನ ಮಿಶ್ರಣ ಮಾಡುವಂತಹ ಸಂದರ್ಭದಲ್ಲಿ ಆ ಮಿಶ್ರಣದಿಂದ ಹೊರಬರುವಂತಹ ಒಂದು ಧೂಳು ಏನಿದೆ, ಅದು ಏನೋ ಬೆಳೆಗಳ ಮೇಲೆ ಕೂತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಳೆ ಕುಂಠಿತ ಕೂಡ ಆಗಿರುವಂತದ್ದು. ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಅದನ್ನ ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಪ್ರಭಾವಿಗಳು ಇದರ ಪ್ರಭಾವಿಗಳ ಕೈವಾಡ ಕೂಡ ಇದೆ ಅಂತನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಾಧವಸ್ವಾಮಿ ಕುರ್ಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಡಾಂಬರ್ ಮಿಶ್ರಣ ಘಟಕದಿಂದ ಜನರು ಹೈರಾಣ ಹೋಗಿದ್ದಾರೆ. ಗ್ರಾಮಸ್ಥರು ಇಂಥ ಅನಧಿಕೃತ ಡಾಂಬರ್ ಮಿಶ್ರಣ ಘಟಕಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಹೆಗ್ಗಡಗೆರೆ ಗ್ರಾಮಸ್ಥರು ಈ ರೀತಿಯ ಡಾಂಬರ್ ಮಿಶ್ರಣ ಘಟಕದಿಂದ ಧೂಳು ಹೊಗೆಯಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಇವುಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಮನಗರ ತಾಲೂಕಿನ ಹೆಗ್ಗಡಗೆರೆ ಗ್ರಾಮದಲ್ಲಿ ಏನು ಡಾಂಬರ್ ಅನ್ನ ಮಿಶ್ರಣ ಮಾಡುವಂತಹ ಘಟಕಗಳೇನಿದೆ, ಈ ಘಟಕಗಳಿಂದ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಜೊತೆಗೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇವು ಅನಧಿಕೃತವಾಗಿ ನಡೀತಾ ಇರ್ತಕ್ಕಂತಹ ಒಂದು ಘಟಕಗಳು ಅಂತ ಅನ್ನುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ನೀವು ನೋಡ್ತಾ ಇರುವಂತದ್ದು ಈ ಒಂದು ಹೆಗ್ಗಡಗೆರೆ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರ್ತಕ್ಕಂತಹ ಸುಮಾರು 4 ಡಾಂಬರ್ ಮಿಶ್ರಣವನ್ನ ಮಾಡುವಂತಹ ಘಟಕಗಳಿದೆ. ಅಂದ್ರೆ ಅದರಲ್ಲಿ 2 ಅನಧಿಕೃತವಾಗಿದೆ ಅಂತ ಹೇಳಿ ಪುರಸಭೆ ಅಧಿಕಾರಿಗಳು ಜೊತೆಗೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇನ್ನು ಉಳಿದಂತಹ 2 ಏನು ಘಟಕಗಳೇನಿದೆ, ಆ 2 ಘಟಕಗಳು ಕೂಡ ಈಗ ಚಾಲ್ತಿಯಲ್ಲಿವೆ. ಆ 2 ಘಟಕಗಳನ್ನು ಮುಚ್ಚಿದರೆ ಮಾತ್ರ ಇಲ್ಲಿನ ಜನರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬಹುದು ಅಂತನ್ನುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಜಾನುವಾರುಗಳು ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಡಾಂಬರನ್ನ ಮಿಶ್ರಣ ಮಾಡುವಂತಹ ಸಂದರ್ಭದಲ್ಲಿ ಆ ಮಿಶ್ರಣದಿಂದ ಹೊರಬರುವಂತಹ ಒಂದು ಧೂಳು ಏನಿದೆ, ಅದು ಏನೋ ಬೆಳೆಗಳ ಮೇಲೆ ಕೂತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಳೆ ಕುಂಠಿತ ಕೂಡ ಆಗಿರುವಂತದ್ದು. ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಅದನ್ನ ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಪ್ರಭಾವಿಗಳು ಇದರ ಪ್ರಭಾವಿಗಳ ಕೈವಾಡ ಕೂಡ ಇದೆ ಅಂತನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಾಧವಸ್ವಾಮಿ ಕುರ್ಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಡಾಂಬರ್ ಮಿಶ್ರಣ ಘಟಕದಿಂದ ಜನರು ಹೈರಾಣ ಹೋಗಿದ್ದಾರೆ. ಗ್ರಾಮಸ್ಥರು ಇಂಥ ಅನಧಿಕೃತ ಡಾಂಬರ್ ಮಿಶ್ರಣ ಘಟಕಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಹೆಗ್ಗಡಗೆರೆ ಗ್ರಾಮಸ್ಥರು ಈ ರೀತಿಯ ಡಾಂಬರ್ ಮಿಶ್ರಣ ಘಟಕದಿಂದ ಧೂಳು ಹೊಗೆಯಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಇವುಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಮನಗರ ತಾಲೂಕಿನ ಹೆಗ್ಗಡಗೆರೆ ಗ್ರಾಮದಲ್ಲಿ ಏನು ಡಾಂಬರ್ ಅನ್ನ ಮಿಶ್ರಣ ಮಾಡುವಂತಹ ಘಟಕಗಳೇನಿದೆ, ಈ ಘಟಕಗಳಿಂದ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಜೊತೆಗೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇವು ಅನಧಿಕೃತವಾಗಿ ನಡೀತಾ ಇರ್ತಕ್ಕಂತಹ ಒಂದು ಘಟಕಗಳು ಅಂತ ಅನ್ನುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ನೀವು ನೋಡ್ತಾ ಇರುವಂತದ್ದು ಈ ಒಂದು ಹೆಗ್ಗಡಗೆರೆ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರ್ತಕ್ಕಂತಹ ಸುಮಾರು 4 ಡಾಂಬರ್ ಮಿಶ್ರಣವನ್ನ ಮಾಡುವಂತಹ ಘಟಕಗಳಿದೆ. ಅಂದ್ರೆ ಅದರಲ್ಲಿ 2 ಅನಧಿಕೃತವಾಗಿದೆ ಅಂತ ಹೇಳಿ ಪುರಸಭೆ ಅಧಿಕಾರಿಗಳು ಜೊತೆಗೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇನ್ನು ಉಳಿದಂತಹ 2 ಏನು ಘಟಕಗಳೇನಿದೆ, ಆ 2 ಘಟಕಗಳು ಕೂಡ ಈಗ ಚಾಲ್ತಿಯಲ್ಲಿವೆ. ಆ 2 ಘಟಕಗಳನ್ನು ಮುಚ್ಚಿದರೆ ಮಾತ್ರ ಇಲ್ಲಿನ ಜನರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬಹುದು ಅಂತನ್ನುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಜಾನುವಾರುಗಳು ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಡಾಂಬರನ್ನ ಮಿಶ್ರಣ ಮಾಡುವಂತಹ ಸಂದರ್ಭದಲ್ಲಿ ಆ ಮಿಶ್ರಣದಿಂದ ಹೊರಬರುವಂತಹ ಒಂದು ಧೂಳು ಏನಿದೆ, ಅದು ಏನೋ ಬೆಳೆಗಳ ಮೇಲೆ ಕೂತಿರ್ತಕ್ಕಂತಹ ಹಿನ್ನೆಲೆ
ಹಿನ್ನೆಲೆಯಲ್ಲಿ ಬೆಳೆ ಕುಂಠಿತ ಕೂಡ ಆಗಿರುವಂತದ್ದು. ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಅದನ್ನು ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಪ್ರಭಾವಿಗಳು ಇದರ ಪ್ರಭಾವಿಗಳ ಕೈವಾಡ ಕೂಡ ಇದೆ ಅಂತನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಾಜಿ ಸಮೀಕರಣಗಳ ರಿಪಬ್ಲಿಕ್ ಕನ್ನಡ, ರಾಮನಗರ. ಡಾಂಬರ್ ಮಿಶ್ರಣ ಘಟಕದಿಂದ ಜನರು ಹೈರಾಣ ಹೋಗಿದ್ದಾರೆ. ಗ್ರಾಮಸ್ಥರು ಇಂಥ ಅನಧಿಕೃತ ಡಾಂಬರ್ ಮಿಶ್ರಣ ಘಟಕಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಹೆಗ್ಗಡಗೆರೆ ಗ್ರಾಮಸ್ಥರು ಈ ರೀತಿಯ ಡಾಂಬರ್ ಮಿಶ್ರಣ ಘಟಕದಿಂದ ಧೂಳು ಹೊಗೆಯಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಇವುಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಮನಗರ ತಾಲೂಕಿನ ಹೆಗ್ಗಡಗೆರೆ ಗ್ರಾಮದಲ್ಲಿ ಏನು ಡಾಂಬರ್ ಅನ್ನ ಮಿಶ್ರಣ ಮಾಡುವಂತಹ ಘಟಕಗಳೇನಿದೆ, ಈ ಘಟಕಗಳಿಂದ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಜೊತೆಗೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇವು ಅನಧಿಕೃತವಾಗಿ ನಡೀತಾ ಇರ್ತಕ್ಕಂತಹ ಒಂದು ಘಟಕಗಳು ಅಂತನ್ನುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ನೀವು ನೋಡ್ತಾ ಇರುವಂತದ್ದು ಈ ಒಂದು ಹೆಗ್ಗಡಗೆರೆ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರ್ತಕ್ಕಂತಹ ಸುಮಾರು 4 ಡಾಂಬರ್ ಮಿಶ್ರಣವನ್ನ ಮಾಡುವಂತಹ ಘಟಕಗಳಿದ್ದಾವೆ. ಅಂದ್ರೆ ಅದರಲ್ಲಿ 2 ಅನಧಿಕೃತವಾಗಿದೆ ಅಂತ ಹೇಳಿ ಪುರಸಭೆ ಅಧಿಕಾರಿಗಳು ಜೊತೆಗೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇನ್ನು ಉಳಿದಂತಹ 2 ಏನು ಘಟಕಗಳೇನಿದೆ, ಆ 2 ಘಟಕಗಳು ಕೂಡ ಈಗ ಚಾಲ್ತಿಯಲ್ಲಿವೆ. ಆ 2 ಘಟಕಗಳನ್ನು ಮುಚ್ಚಿದರೆ ಮಾತ್ರ ಇಲ್ಲಿನ ಜನರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬಹುದು ಅಂತನ್ನುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಜಾನುವಾರುಗಳು ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಡಾಂಬರನ್ನ ಮಿಶ್ರಣ ಮಾಡುವಂತಹ ಸಂದರ್ಭದಲ್ಲಿ ಆ ಮಿಶ್ರಣದಿಂದ ಹೊರಬರುವಂತಹ ಒಂದು ಧೂಳು ಏನಿದೆ ಅದು ಏನೋ ಬೆಳೆಗಳ ಮೇಲೆ ಕೂತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಳೆ ಕುಂಠಿತ ಕೂಡ ಆಗಿರುವಂತದ್ದು. ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಅದನ್ನು ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಪ್ರಭಾವಿಗಳು ಇದರ ಪ್ರಭಾವಿಗಳ ಕೈವಾಡ ಕೂಡ ಇದೆ ಅಂತನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಾಜಿ ಸಮೀಕರಣಗಳ ರಿಪಬ್ಲಿಕ್ ಕನ್ನಡ, ರಾಮನಗರ. ಡಾಂಬರ್ ಮಿಶ್ರಣ ಘಟಕದಿಂದ ಜನರು ಹೈರಾಣ ಹೋಗಿದ್ದಾರೆ. ಗ್ರಾಮಸ್ಥರು ಇಂಥ ಅನಧಿಕೃತ ಡಾಂಬರ್ ಮಿಶ್ರಣ ಘಟಕಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಹೆಗ್ಗಡಗೆರೆ ಗ್ರಾಮಸ್ಥರು ಈ ರೀತಿಯ ಡಾಂಬರ್ ಮಿಶ್ರಣ ಘಟಕದಿಂದ ಧೂಳು ಹೊಗೆಯಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಇವುಗಳನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಮನಗರ ತಾಲೂಕಿನ ಹೆಗ್ಗಡಗೆರೆ ಗ್ರಾಮದಲ್ಲಿ ಏನು ಡಾಂಬರ್ ಅನ್ನ ಮಿಶ್ರಣ ಮಾಡುವಂತಹ ಘಟಕಗಳೇನಿದೆ, ಈ ಘಟಕಗಳಿಂದ ಸಾಕಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಜೊತೆಗೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇವು ಅನಧಿಕೃತವಾಗಿ ನಡೀತಾ ಇರ್ತಕ್ಕಂತಹ ಒಂದು ಘಟಕಗಳು ಅಂತನ್ನುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ನೀವು ನೋಡ್ತಾ ಇರುವಂತದ್ದು ಈ ಒಂದು ಹೆಗ್ಗಡಗೆರೆ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರ್ತಕ್ಕಂತಹ ಸುಮಾರು 4 ಡಾಂಬರ್ ಮಿಶ್ರಣವನ್ನ ಮಾಡುವಂತಹ ಘಟಕಗಳಿದ್ದಾವೆ. ಅಂದ್ರೆ ಅದರಲ್ಲಿ 2 ಅನಧಿಕೃತವಾಗಿದೆ ಅಂತ ಹೇಳಿ ಪುರಸಭೆ ಅಧಿಕಾರಿಗಳು ಜೊತೆಗೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡಿದ್ದಾರೆ. ಆದರೆ ಇನ್ನು ಉಳಿದಂತಹ 2 ಏನು ಘಟಕಗಳೇನಿದೆ, ಆ 2 ಘಟಕಗಳು ಕೂಡ ಈಗ ಚಾಲ್ತಿಯಲ್ಲಿವೆ. ಆ 2 ಘಟಕಗಳನ್ನು ಮುಚ್ಚಿದರೆ ಮಾತ್ರ ಇಲ್ಲಿನ ಜನರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬಹುದು ಅಂತನ್ನುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಜಾನುವಾರುಗಳು ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಡಾಂಬರನ್ನ ಮಿಶ್ರಣ ಮಾಡುವಂತಹ ಸಂದರ್ಭದಲ್ಲಿ ಆ ಮಿಶ್ರಣದಿಂದ ಹೊರಬರುವಂತಹ ಒಂದು ಧೂಳು ಏನಿದೆ ಅದು ಏನೋ ಬೆಳೆಗಳ ಮೇಲೆ ಕೂತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬೆಳೆ ಕುಂಠಿತ ಕೂಡ ಆಗಿರುವಂತದ್ದು. ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಅದನ್ನು ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಪ್ರಭಾವಿಗಳು ಇದರ ಪ್ರಭಾವಿಗಳ ಕೈವಾಡ ಕೂಡ ಇದೆ ಅಂತನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮಾಜಿ ಸಮೀಕರಣಗಳ ರಿಪಬ್ಲಿಕ್ ಕನ್ನಡ, ರಾಮನಗರ.